ಅಂಡ್ ಮೈಸೂರಿನಿಂದ ನಮ್ಮ ಜೊತೆಗೆ ರಾಮ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ರಾಮ್. ಮೈಸೂರಿನಲ್ಲಿ ಸೆಲೆಬ್ರೇಷನ್ ಮೂಡ್ ಈಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಮೈಸೂರು ಯಾವಾಗಿದ್ರು ಕೂಡ ಕ್ರಿಕೆಟ್ ಅಂತ ಹೇಳಿದಾಗ ತುಂಬಾ ಉತ್ಸುಕತೆ ಇರುತ್ತೆ ಮೈಸೂರಿನಲ್ಲಿ. ನೀವು ಕೂಡ ಜರ್ಸಿ ಎಲ್ಲ ಹಾಕೊಂಡು ಎಲ್ಲ ರೆಡಿ ಇದ್ದೀರಿ ಮೈಸೂರಿನಲ್ಲಿ RCB ನ ಗೆಲ್ಸೋದಕ್ಕೆ. ರಾಮ್, ಅರಮಾನ್, ಖಂಡಿತವಾಗಿಯೂ ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಮಾತಿಗೆ ಕೇವಲ ಒಂದೇ ಒಂದು ಮೆಟ್ಟಿಲು ಬಾಕಿ ಇರುವಂತದ್ದು. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತಾವು ಹೇಳದಂತೆ ಯಾವಾಗಲೂ ಸಹ ಕ್ರೀಡೆ ಇರಲಿ ಅಥವಾ ಬೇರೆ ಯಾವುದೇ ವಿಚಾರ ಇರಲಿ, ಎಲ್ಲರೂ ಸಹ ಒಂದು ರೀತಿಯಾದಂತಹ ಐ ಪಿಚ್ ನಲ್ಲಿ ಇರ್ತಾರೆ. ಬೆಳಗಿಂದಲೂ ಪೂಜೆ ಪುನಸ್ಕಾರಗಳಾಯ್ತು. ಆದ್ರೆ ಈಗ ಇರುವಂತದ್ದು ಪುಟಾಣಿಗಳ ಜೊತೆ ನಾವಿರ್ತೇವೆ. ಆ ಜೋಶನ್ನ ನೀವು ನೋಡ್ತಾ ಇರ್ಬೋದು. ಅಂದ್ರೆ RCB ಬಗ್ಗೆ ಇರುವಂತಹ ಒಂದು ಕ್ರೇಜ್ ಅನ್ನು ನಾವು ಹೇಳೋದು RCB ಅಂತ ನೋಡ್ತಾ ಇದ್ರೆ, ಮತ್ತೆ ಆ ಪೋಸ್ಟರ್ ಅನ್ನ ನೀವು ನೋಡ್ತಾ ಇರ್ಬೋದು. ಐ ಬಿಲೀವ್ ಇನ್ ಮೈ ಟೀಮ್, ಈ ಸಲ ಕಪ್ ನಮ್ದೇ. ಈ ರೀತಿಯಾಗಿ ಸಾಕಷ್ಟು ಕ್ರೇಜ್ ನಿಂದ ಮಕ್ಕಳುಗಳು ಸಹ ಕೂಗ್ತಾ ಇರುವಂತದ್ದು ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಇದ್ದಾರೆ. ರೇಮಾನ್, ಸಾಕಷ್ಟು ಜನರು ಸಹ ಪುಟಾಣಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್, ಈಗ ಹೇಗಿದೆ ಅಂತೇಳಿ ಜೋಶು? ಸರ್, 18 ವರ್ಷದಿಂದ ಕಾಯ್ತಾ ಇದೀವಿ. 18 ಜನ್ಮ ಆದ್ರೂ RCB ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಗೆ ಅವರೇ ಬೇಕು, ಕೊಹ್ಲಿನೇ ಬೇಕು, ನಮ್ ಬಾಸ್ ಗೆಲ್ಲೇಬೇಕು. ಲೆಟ್ಸ್ ಚಿಯರ್ ಟು RCB. ಕೊಹ್ಲಿ ಹೇಗಿರ್ತಾರೆ ಇವತ್ತು? ಫಾರ್ಮ್ ಅಲ್ಲಿ ಇರ್ತಾರೆ. ಇಷ್ಟನಾ ಕೊಹ್ಲಿ? ಸಖತ್ತಾಗಿ ಆಡ್ತಾರೆ. ಒಂದ್ ಸೆಂಚುರಿ ಹೊಡಿತಾರೆ ಅಂತ ಅನಿಸ್ತಾ ಇದೆ. ಕೊಹ್ಲಿ ಯಾಕೆ ಇಷ್ಟ? ಕೊಹ್ಲಿ ಯಾಕಂದ್ರೆ ಅವರು ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಅವ್ರ ಟೀಮ್ ಲೀಡರ್ ತುಂಬಾ ಚೆನ್ನಾಗಿದೆ. ಹೇಗಿದೆ ಈ ಸತಿ ಪಕ್ಕ ಸೆಂಚುರಿ ಹೊಡಿತಾರೆ ಅಂತ ಅನಿಸ್ತಾ ಇದೆ. ಯಾರು? ಕೊಹ್ಲಿ. ಹೇಗಿದೆ ಜೋಶ್? ಇವತ್ತು ಕೊಹ್ಲಿ 100 ಹೊಡಿತಾರೆ. ನಾನೊಂದು ಡೈಲಾಗ್ ಹೇಳ್ತೀನಿ. ಟೂತ್ ಪೇಸ್ಟ್ ಅಲ್ಲಿ ಉಪ್ಪು, RCB ಕಪ್ಪು. ಇವತ್ತು ಕೊಹ್ಲಿ 100 ಹೊಡಿತಾರೆ. ಮಣ್ಣೆತ್ತ JCB, ಕಪ್ಪೆತ್ತದ RCB. ಈ ಸಲ ವಿರಾಟ್ ಕೊಹ್ಲಿ 100 ಹೊಡಿತಾನೆ. ಅವಾಗ ಮಾಡ್ಲಿ, ಇವಾಗ ಕೊಹ್ಲಿ. ಅವ್ರ ಅಗ್ರೆಷನ್, ಆಮೇಲೆ ಅವ್ರು ಸಖತ್ತು ಬ್ಯಾಟಿಂಗ್ ಮಾಡ್ತಾರೆ. ಆಮೇಲೆ ಅವರೇ ಬೆಸ್ಟ್ ಕ್ರಿಕೆಟರ್ ಅಂದ್ರೆ. RCBಗೋಸ್ಕರ ಆಡ್ತಿದ್ದಾರೆ ವಿರಾಟ್ ಕೊಹ್ಲಿ. 18 ವರ್ಷದಿಂದನೂ ಆಡ್ತಿದ್ದಾರೆ, ಆದ್ರೆ ಕಪ್ ಸಿಗ್ಲಿಲ್ಲ. ಇವತ್ತು ಸಿಗುತ್ತೆ, ಒಂದು ಸೆಂಚುರಿ ಹೊಡಿತಾರೆ. RCB ಪಕ್ಕ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಮಗಿದೆ. ಕೊಹ್ಲಿ ಸೆಂಚುರಿ ಹೊಡಿತಾರೆ. ತಲಾ ಫಾರ್ ಅ ರೀಸನ್, RCB ವಿನಿಂಗ್ ದ ಸೀಸನ್. ಸರ್, ಇದು 18ನೇ ಸೀಸನು. ನಮ್ಮ ಕೊಹ್ಲಿ ಬಾಸು 18 ವರ್ಷಗಳಿಂದ ಒಂದೇ ಟೀಮ್ಗೆ ಆಡ್ಕೊಂಡು ಬಂದಿದ್ದಾರೆ. ಏನು ಅಂದರೆ ಈ ಸಲ ವಿನ್ ಆಗಲೇಬೇಕು. ಎಲ್ಲ ಮೈಸೂರಲ್ಲಿ ತುಂಬ ಎಲ್ಲರೂ ಅಭಿಮಾನಿಗಳು ತುಂಬ ರುಚಿಗೆದ್ದಿದ್ದಾರೆ. ಏನು ಅಂದರೆ ಮೈಸೂರಲ್ಲಿ ಫೇಮಸ್ ನಾಟಿ ಕೋಳಿ ನಮ್ಮ ಬಾಸು ವಿರಾಟ್ ಕೊಹ್ಲಿ. ಅಂಕಲ್ ಮಕ್ಳಿಗೆಲ್ಲ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ಹೊಡಿತಾರೆ ಸರ್ RCB. ಕೊಹ್ಲಿ ಅವ್ರ ಅಗ್ರೆಷನ್ ಎಲ್ಲ ಸಕ್ಕದಾಗಿ ಆಡ್ತಾರೆ. ಈ ಸಲ ಮಿಸ್ಸೇ ಇಲ್ಲ, ಕಪ್ ಹೊಡಿತಾರೆ ಅವರು. ಸರ್, ಇವತ್ತು ಕೊಹ್ಲಿ ಪಕ್ಕ ಸೆಂಚುರಿ ಹೊಡಿತಾರೆ. ಫಸ್ಟ್ ಬಾಲ್ ಫಿಲ್ ಸಾಲ್ಟ್ 6, ಡೈರೆಕ್ಟ್ 6. ಆಮೇಲೆ ರಜತ್ ಪಟ್ಟಿದಾರ್ ಸಹ ಫಿನಿಶ್ ಮಾಡ್ಬೋದು. ಜಿತೇಶ್ ಶರ್ಮಾ ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಈ ಸಲ RCB ಗೆಲ್ಲುತ್ತೆ. 100 ರನ್ ಹೊಡಿತಾರೆ ಕೊಹ್ಲಿ. ಹೇಗಿದೆ ಜೋಶ್? ಈ ಸರಿ ಕೊಹ್ಲಿ ಹೊಡಿತಾರೆ ಸೆಂಚುರಿ. 18 ವರ್ಷದಿಂದ ಆಡ್ತಾ ಇದ್ದಾರೆ, ಕಪ್ ಸಿಕ್ಕಿಲ್ಲ. ಇವತ್ತು ಸಿಗುತ್ತೆ. ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಅಂತ ಇದು. ಈ ಸತಿ ಕಪ್ ನಮ್ದೇ ಆಗುತ್ತೆ, ಅದು ನಮ್ಮ ಕನಸು ಅಲ್ವಾ. ಇವತ್ತು ಹಾಗೆ ಆಗುತ್ತೆ, ಅದು ನೋಡಿ. ಹೊಡಿತಾರೆ. ಈ ಸಲ ಕಪ್ ನಮ್ದು. ಯಾರು ಇಷ್ಟ ನಿಮ್ಗೆ? ವಿರಾಟ್ ಕೊಹ್ಲಿ. ಯಾಕೆ ಇಷ್ಟ ವಿರಾಟ್ ಕೊಹ್ಲಿ? ಚೆನ್ನಾಗಿ ಆಡ್ತಾರೆ. ನೀವು ಆಡ್ತೀರಾ ಅದೇ ತರ? ನೀವ್ ಹೆಂಗ್ ಆಡ್ತೀರಾ? ಸ್ಮೃತಿ ಮಂದಣ್ಣ ತರ ಆಡ್ತೀರಾ, ವಿರಾಟ್ ಕೊಹ್ಲಿ ತರ ಆಡ್ತೀರಾ? ವಿರಾಟ್ ಕೊಹ್ಲಿನೇ ಇಷ್ಟ. ಸೊ ಈಗ ಆಲ್ರೆಡಿ ಸ್ಮೃತಿ ಮಂದಣ್ಣ ಅವ್ರು ಕಪ್ ಗೆದ್ದಿದ್ದಾರೆ. ಈ ಸಲ ವಿರಾಟ್ ಕೊಹ್ಲಿ ಅವ್ರು ಗೆಲ್ತಾರಾ? ಮ್ಯಾಚ್ ನೋಡ್ತೀರಾ ನೀವು? ಎಲ್ಲಿ ನೋಡ್ತೀರಾ ಮ್ಯಾಚ್? ಫುಲ್ ಮ್ಯಾಚ್ ಹೇಗಿದೆ ಸರ್? ಏನಿಲ್ಲ, RCB ಈ ವರ್ಷ ಫುಲ್ ಚೆನ್ನಾಗಿ ಗೆಲ್ಲುತ್ತೆ. ಇವತ್ತು ಸೀಸನ್ ಚೆನ್ನಾಗಿ ಆಡಿದ್ದಾರೆ ಪೂರ್ತಿ. RCB 9 ವರ್ಷ ಆದ್ಮೇಲೆ ಫೈನಲ್ಗೆ ಬಂದಿದ್ದಾರೆ. ಈ ವರ್ಷ ಫುಲ್ ಫಾರ್ಮಲ್ ಕಾಣ್ತಿದ್ದಾರೆ. ಕೊಹ್ಲಿ ಅವ್ರ ಫೀಲ್ಡಲ್ಲಿ ಇದ್ರೆ ಸಾಕು, ಅವ್ರ ಅಗ್ರೆಷನ್ ಇದ್ರೆ ಸಾಕು, RCB ಗೆದ್ದೇ ಗೆಲ್ತಾರೆ ಈ ಸಲ ಕಪ್ ನಮ್ದೇ. ಕಪ್ ನಮ್ದೇ ಅಂತ ಇದೀವಿ. ಈ ಸಲ ಕಪ್ ನಮ್ದು ಅಂತ ಹೇಳ್ಬೋದಾ ಅಂತ?
ಪಕ್ಕ ಹೇಳ್ಬೋದು RCB ಅವರಿರೋ ಫಾರ್ಮ್ಗೆ ಈ ಸಲ ಪಕ್ಕಾ ಗೆಲ್ತಾರೆ. ಈಗ RCBಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅಷ್ಟೇ ಹೇಟರ್ಸ್ಗಳು ಸಹ ಇದ್ದಾರೆ, ಎಲ್ಲ ಕಾಯ್ಕೊಂಡು ಕೂತಿದ್ದಾರೆ RCB ಸೋಲ್ಲಿ ಅಂತ. ಅವ್ರಿಗೇನು ಹೇಳ್ತೀರಾ? ಅದು 2 ವರ್ಷ ಆಚೆ ಇರೋರ್ಗೆ ಏನು ಹೇಳಕ್ಕಾಗಲ್ಲ, ಹುಡ್ಕೋತಾರೆ ಆಚೆ ಕೂತವ್ರಿಗೆ. ಆದ್ರೆ ನಾವು ಎಷ್ಟೇ ವರ್ಷ ಆದ್ರೂ RCBಗೆ ಸಪೋರ್ಟ್ ಮಾಡೋದು. RCBಗೆ ಇದು ಇಲ್ಲಿರುವಂತಹ ಮಕ್ಕಳ ಒಂದು ಜೋಶ್. ಎಲ್ಲರ ಬಾಯಲ್ಲೂ ಸಹ RCB ಮತ್ತೆ ವಿರಾಟ್ ಕೊಹ್ಲಿ ಎಲ್ಲರೂ ಸಹ ಒಪ್ಪಿಟ್ಟಿರುವಂತದ್ದು ವಿರಾಟ್ ಕೊಹ್ಲಿ ಮೇಲೆ. ಸತತ 18 ವರ್ಷಗಳಿಂದ ಯಾವುದೇ ಫ್ರಾಂಚೈಸಿಗೆ ಆಡದೆ RCBಗೆ ಆಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಆ ಒಂದು ಕಪ್ಪನ್ನು ಅರ್ಪಣೆ ಮಾಡ್ತೀವಿ ಅಂತೇಳಿ ಈ ಬಾರಿ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಎಲ್ಲ ಪುಟಾಣಿಗಳು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ರೆಹಮಾನ್. ರೈಟ್, ಥ್ಯಾಂಕ್ ಯು ರಾಮ್. ಆ ಜೋಶನ್ ನೋಡ್ತಾ ಇದ್ವಿ, ಅಲ್ಲಿ ಚೋಟಾ ಪಟಾಕಿಗಳ ಜೋಶ ಹೆಚ್ಚಾಗಿತ್ತು ಮೈಸೂರಲ್ಲಿ ನಾವು ಗಮನಿಸಿದಂತ ಸಂದರ್ಭ. ಎಲ್ಲರೂ ಕೂಡ ಕೊಹ್ಲಿ ಸೆಂಚುರಿ ಹೊಡಿತಾರೆ, ಕೊಹ್ಲಿ ಆಟ ಆಡ್ತಾರೆ ಅಂತ ಹೇಳ್ತಾ ಇದ್ರು. ಮಕ್ಕಳ ಬಾಯಲ್ಲೂ ಕೂಡ ನಾವು ಹೆಚ್ಚಾಗಿ ಕೇಳಿಸಿಗೋ ಮಾತಂತ ಹೇಳಿದ್ರೆ ಅದು ವಿರಾಟ್ ಕೊಹ್ಲಿ ಅವರು.